ಮೈ ಡಿಯರ್ ದೀಪಿಕಾ, ನಿನ್ನ ಮೇಲೆ ನಾನು ಇಟ್ಟಿರೋ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ನಿನ್ನಿಂದ ನಾನು ತುಂಬ ಸಂತೋಷವಾಗಿದ್ದೀನಿ. ನನ್ನ ಮುದ್ದು ಹೆಂಡತಿ, ನಮ್ಮ ಕಂಪ್ನಿ ಉಳಿಸಿರೋಂಥ ಜಾಣೆ. ಈ ನನ್ನ ಮುದ್ದು ಹೆಂಡತಿಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಅಭಿ, ಏನಿದೆಲ್ಲ? ಇದನ್ನೆಲ್ಲ ನೀನು ನಂಗೆ ಡೈರೆಕ್ಟಾಗಿ ನನ್ನ ಕೈಗೆ ಕೊಡ್ಬೋದಿತ್ತಲ್ಲ. ನನ್ನ ಹೆಂಡತಿಗೆ ಸರ್ಪ್ರೈಸ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಸರ್ಪ್ರೈಸ್. ಥ್ಯಾಂಕ್ಸ್ ಅಭಿ. ಥ್ಯಾಂಕ್ಸ್ ನಾನು ನಿನಗೆ ಹೇಳಬೇಕು. ಮನೆಯವ್ರನ್ನೆಲ್ಲ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೋತಿದ್ಯಾ, ಅಡುಗೆ ಮಾಡ್ತಿದ್ಯಾ, ಮನೆ ಕೆಲಸಗಳನ್ನ ಮಾಡ್ತಿದ್ಯಾ, ಅದ್ರ ಜೊತೆಗೆ ನಮ್ಮ ಕಂಪ್ನಿನ ಉಳಿಸಿದ್ಯಾ. ನಿನಗಿದೆಲ್ಲ ಕಮ್ಮಿನೇ. ಹೌದು, ನಿನ್ನ ಪ್ರೀತಿ ಮುಂದೆ ನನಗಿದೆಲ್ಲ ಕಮ್ಮಿನೇ. ಐ ಲವ್ ಯು ಅಭಿ. ಲವ್ ಯು ಟು ದೀಪಿಕಾ. ಸುಮ್ಮನಿರಲ್ಲ. ಏನು ನನ್ನೇ ಹೆದರಿಸ್ತಿದ್ಯಾ? ನನ್ನ ಮಾತು ಕೇಳಿ ನಿನಗೆ ಹೆದರಿಕೆ ಆಗ್ತಾ ಇದೆ ಅನ್ನೋದಾದರೆ ಹಾಗೆ ಅನ್ಕೋ. ಕೆಟ್ಟ ಕೆಲಸ ಮಾಡೋವಂಥ ಅನಿಷ್ಟ ಬುದ್ಧಿ ಇರೋರಿಗೆ ಭಯ ಆಗೋದು ಸಹಜ ತಾನೆ. ಹಾಗಂತ ನೀನು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನಿನ್ನ ಮಾತುಗಳಿಗೆಲ್ಲ ಹೆದರೋಳಲ್ಲ ನಾನು. ಈ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತ ನಾನು ಏನೇನೆಲ್ಲ ಪ್ರಯತ್ನ ಪಟ್ಟೆ, ಆದರೆ ಏನು ಮಾಡೋದು, ಅದೃಷ್ಟ ನಿನ್ನ ಕಡೆಗಿತ್ತು. ಅದಕ್ಕೆ ಇವತ್ತವರೆಗೂ ಈ ಮನೆಯವರೆಲ್ಲರೂ ನಗ್ನಗ್ತಾನೇ ಇದ್ದಾರೆ. ಹಾಗಂತ ಅದೃಷ್ಟ ಯಾವಾಗಲೂ ನಿನ್ನ ಕಡೆನೇ ಇರುತ್ತೆ ಅನ್ಕೋಬೇಡ. ಅದೃಷ್ಟದ ದಿಕ್ಕನ್ನೇ ಬದಲಾಯಿಸೋ ಜಾಣತನ ಈ ಶಾರ್ವರಿಗಿದೆ. ಸರಿಯಾಗಿ ಕೇಳಿಸ್ಕೊ, ನಾನು ನಿನಗೆ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಈ ಮನೆಯಲ್ಲಿ ದೊಡ್ಡ ಅನಾಹುತ ನಡೆಯುತ್ತೆ. ಇನ್ನು ಮುಂದೆ ನಾನಿಡೋ ಪ್ರತಿಯೊಂದು ಹೆಜ್ಜೆನೂ ಈ ಮನೆನ ಸರ್ವನಾಶದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದನ್ನೆಲ್ಲ ಹೇಗೆ ತಡೀತೀಯೋ ತಡಿ. ಆಲ್ ದಿ ಬೆಸ್ಟ್. ಸಂತೋಷನಾ? ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅಲ್ವಾ? ಇದನ್ನ ನಾಮಕರಣದ ದಿನ ಉಡುಗೊರೆ ಅಂತ ಕೊಡೋಣ. ನೀವು ಹೇಗೆ ಹೇಳ್ತೀರೋ ಹಾಗೆ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ಆಮೇಲೆ ಇನ್ನೊಂದು ವಿಷಯ, ಮುಂದಿನ ವಾರ ಪ್ರತಿ ವರ್ಷ ಮಾಡೋ ಥರ ಈ ವರ್ಷನೂ ಕೆಫೆಯಲ್ಲಿ ಫುಡ್ ಫೆಸ್ಟ್ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು, ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳಬೇಕು. ಸರಿ, ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡೋಣ. ಅದು ಮಾಧವ್ ಅವರೇ, ನೀವೇನೇ ಮಾಡೋದಿದ್ರು ಹುಷಾರಾಗಿ ಮಾಡಿ. ಹುಷಾರಾಗಿ ಮಾಡಬೇಕಾ? ಯಾಕೆ ತುಳಸಿಯವರೇ ಇದ್ದಕ್ಕಿದ್ದಾಗೆ ಈ ರೀತಿ ಮಾತಾಡ್ತಿದ್ದೀರಾ? ನಾವೇನೇ ಕಾರ್ಯ ಮಾಡಿದ್ರು ನಮ್ಮ ಎಚ್ಚರಿಕೆಯಲ್ಲಿದ್ದರೆ ಒಳ್ಳೇದಲ್ವಾ, ಅದಕ್ಕೆ ಹೇಳಿದೆ ಅಷ್ಟೆ. ಆಗ್ಬೋದು, ತಾವು ಅಪ್ಪಣೆ ಕೊಟ್ಟ ಹಾಗೆ ಆಗಲಿ. ನಮ್ಮನೆ ಮಗು ನಾಮಕರಣಕ್ಕೆ ನಾನು ದುಡ್ಡು ಖರ್ಚು ಮಾಡಬಾರ್ದಾ? ಅಯ್ಯಯ್ಯೋ, ನಿನ್ನ ಹತ್ರ ದುಡ್ಡು ತಗೊಳ್ಳೋದಾ? ಬೇಡವೇ ಬೇಡ. ಅದು ಎಷ್ಟು ಅಪಾಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಈ ರೀತಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ನಾನು ನಿನ್ನ ಹತ್ರ ಆ ರೀತಿ ನಡ್ಕೊಂಡಿದ್ದೀನಿ. ತುಂಬ ಹಿಂಸೆ ಕೊಟ್ಟಿದ್ದೀನಿ.
ಕೊಟ್ಟಿರೋ ದುಡ್ಡನ್ನೇ ನೆಪ ಮಾಡಿಕೊಂಡು ತುಂಬಾ ಕೆಟ್ಟದಾಗಿ ಮಾತಾಡಿದ್ದೀನಿ, ತುಂಬ ಹೆದರಿಸಿದ್ದೀನಿ. ಆದರೆ ನೀನು ಅದನ್ನೆಲ್ಲ ಕ್ಷಮಿಸ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ಆದರೆ ನಾನಂತೂ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನು ಹೇಳ್ತಿದ್ಯಾ ನೀನು? ಈ ಮಾತನ್ನ ನೀನು ಹೇಳ್ತಿರೋದಾ? ಹಳೇದು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡ ಪ್ಲೀಸ್. ದುಡ್ಡಿಗಿಂತ ಸಂಬಂಧಗಳೇ ಮುಖ್ಯ ಅನ್ನೋದು ನಂಗೆ ಅರ್ಥ ಆಗಿದೆ. ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡಿದ್ದೀನಿ. ನೀನು ಹೇಗೆ ಬದಲಾಗಿದೆಯೋ ನಾನು ಹಾಗೆ ಬದಲಾಗಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ತೀಯಾ? ಅಯ್ಯೋ, ನನಗಿದು ಯಾವುದು ನಂಬೋಕೆ ಆಗ್ತಿಲ್ಲ. ನೀನು ನನ್ನ ಹತ್ರ ಕ್ಷಮೆ ಕೇಳೋದಾ? ನೀನಿರೋ ಆಟಿಟ್ಯೂಡ್ಗೆ ಇದ್ಯಾವುದೂ ಒಪ್ಪಲ್ಲ. ದಯವಿಟ್ಟು ಹಾಗೆಲ್ಲ ಕೇಳಬೇಡ. ಹಳೆ ವಿಷಯಗಳನ್ನ ನಾನು ಯಾವುದೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಹಾಗೆ ನೀನು ಈಗ ಕೊಟ್ಟಿರೋ ದುಡ್ಡನ್ನ ಆದಷ್ಟು ಬೇಗ ನಿಂಗೆ ವಾಪಸ್ ಕೊಡ್ತೀನಿ. ಹಾಗಂತ ನೀ ಕೊಟ್ಟಿರೋ 1,500,000ಕ್ಕೆ 1,50,000 ಲಕ್ಷ ಅಂತ ಕೇಳಲ್ಲ ತಾನೆ? ಸಂಧ್ಯಾ, ಸಾರಿ, ಹಳೆ ವಿಷಯಗಳನ್ನ ಯಾವುದು ಮಾತಾಡಬಾರ್ದಲ್ವಾ? ಸಾರಿ. ಈಗ ಒಳಗೆ ಬಾ, ಒಟ್ಟಿಗೆ ನಾಮಕರಣ ಚೆನ್ನಾಗಿ ಮಾಡೋಣ. ಹಾಂ, ಈಗ ಓಕೆ. ಏನೇ ಕೆಲಸಗಳಿದ್ರು ಹೇಳು, ಒಟ್ಟಿಗೆ ಮಾಡೋಣ. ನಮ್ಮೆಲ್ಲರ ಉದ್ದೇಶನೂ ಈ ಮನೆ ಸಂತೋಷನ ಕಾಪಾಡೋದೇ ಆಗಿರಬೇಕು. ಬಾ.